ಭಾರತ್ ನಿರ್ಮಾಣ್ ವಾಲಂಟಿಯರ್ಸ್. ಕೇಂದ್ರ ಸರ್ಕಾರ ಭಾರತದ ಹಳ್ಳಿಗಾಡಿನಲ್ಲಿ ಸುಧಾರಣೆ ತರುವ ನಿಟ್ಟಿನಲ್ಲಿ ಕೈಗೊಂಡಿರುವ ಮಹತ್ವದ ಆಂದೋಲನ. ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಸಮುದಾಯಕ್ಕೆ ತಲುಪಿಸಲು ಯುವ ಕಾರ್ಯಕರ್ತರ ಪಡೆ ಇಂತಹ ಮಹೋನ್ನತ ಆಂದೋಲನಕ್ಕಾಗಿ ಸಿದ್ಧಗೊಳ್ಳುತ್ತಿದೆ. ಕರ್ನಾಟಕದಲ್ಲಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕನ್ನು ಭಾರತ್ ನಿರ್ಮಾಣ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಆಯ್ಕೆ ಮಾಡಲಾಗಿದೆ. 25 ಗ್ರಾಮ ಪಂಚಾಯಿತಿಗಳಿರುವ ಈ ಪುಟ್ಟ ತಾಲೂಕಿನಲ್ಲಿ 625 ಯುವಕ ಯುವತಿಯರನ್ನು ದೇಶ ಕಟ್ಟುವ ಕಾರ್ಯಕ್ಕೆ ಸಿದ್ಧಗೊಳಿಸಲಾಗುತ್ತಿದೆ. ಈಗಾಗಲೇ 2 ತಂಡಗಳಲ್ಲಿ 100 ಜನ ಕಾರ್ಯಕರ್ತರಿಗೆ ತರಬೇತಿಯನ್ನು ನೀಡಿ ಕಾರ್ಯಕ್ಷೇತ್ರಕ್ಕೆ ಕಳುಹಿಸಲಾಗಿದೆ. ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿರ್ತಾವ. ಮತ್ತೆ ಬೀದಿನಲ್ಲೆಲ್ಲ ಎಷ್ಟು ಬೀದಿನ ಎಲ್ಲ ಕರೆಕ್ಟ್ ಅದಾವ. ಅವ್ರಿಗೆ ಏನೇ ಕೇಳಿದ್ರು ಕುಂಬಳೂರು ಪಂಚಾಯತಿ ಆಫೀಸ್ಗೆ ಹೋಗ್ದಂತ ಹೇಳ್ತಾರೆ. ಪಂಚಾಯತಿ ಆಫೀಸ್ಗೆ ಹೋಗ್ದಂತ ಹೇಳ್ತಾರೆ. ಅವರು ಪಂಚಾಯತಿ ಆಫೀಸ್ಗೆ ಹೋಗಿ ಕೇಳಿದ್ರೆ ನಿಮ್ಮೂರು ಮೆಂಬರ್ಗಳು ಕೇಳ್ಕೊಳ್ರಿ ಅಂತ ಹೇಳ್ತಾರೆ. ಇವ್ರು ಬಂದ್ ಕಡೆ ನನಗೆ ಓಟ್ ಹಾಕಿದ್ಯಾ ಇಲ್ಲ 25-30 ಜನ ಬಂದಿರ್ತಾರೆ, ಯಾರಿಗೆ ಕೇಳಲ್ಲ. ಅಂದ್ರೆ ನಾವು ಒಬ್ಬರು ಮಾಡಕ್ಕೆ ಏನ್ ಮಾಡ್ತದೆ. ಆಮೇಲೆ ಮೇಲತ್ತಾಗ ಏನಪ್ಪಾ ಅಂತಂದ್ರೆ ಮೆಂಬರ್ಗಳಿಗೆ ಇರ್ಬೇಕು. ನಮ್ಮ ಗ್ರಾಮದಲ್ಲಿ ಇರೋದು 150 ಮನೆ ಇದೆ. ನಾವ್ ಏನ್ ಸೌಕರ್ಯ ಮಾಡ್ಕೊಡ್ಬೇಕು ಅವ್ರಿಗೆ ಅನ್ನೋದು ಅವರಲ್ಲಿ ಇರ್ಬೇಕು. ಅದನ್ನು ಮೊದಲ ಹಂತದ ತರಬೇತಿಯು ಗ್ರಾಮೀಣ ಪ್ರದೇಶದ ಯುವ ಕಾರ್ಯಕರ್ತರಲ್ಲಿ ಸೇವೆಯ ಪ್ರೇರಣೆ ಮೂಡಿಸುವಲ್ಲಿ ಸಫಲವಾಗಿದೆ. 2ನೇ ತಂಡದ ತರಬೇತಿಯ ಉದ್ಘಾಟನೆಯನ್ನು ಸ್ಥಳೀಯ ಶಾಸಕರು ನೆರವೇರಿಸುವ ಮೂಲಕ ಕಾರ್ಯಕರ್ತರಿಗೆ ಪ್ರೇರಣೆ ನೀಡಿದ್ದಾರೆ. ಲ್ಯಾಬ್ ಟು ಲ್ಯಾಂಡ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕಾರ್ಯಕ್ರಮಗಳು ಅತಿ ಉತ್ತಮ ರೀತಿಯಿಂದ ನಡೀಬೇಕು. ಯಾವುದೇ ತಪ್ಪುಗಳಾಗಬಾರ್ದು. ಅಭಿವೃದ್ಧಿಗೆ ಇಟ್ಟಂತ ಹಣ ಪ್ರಾಮಾಣಿಕವಾಗಿ ಗ್ರಾಮಾಂತರ ಪ್ರದೇಶದ ಕೊನೆ ಹಳ್ಳಿಯ ಬಡವರಿಗೂ ಕೂಡ ತಲುಪಬೇಕು. ತಾಲೂಕಿನ ತಹಶೀಲ್ದಾರ್, ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಮತ್ತು ಅಧಿಕಾರಿಗಳು, ಎಸ್ಐಆರ್ಡಿ ಸಂಸ್ಥೆಯ ಪ್ರತಿನಿಧಿಗಳು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರತ್ ನಿರ್ಮಾಣ ಕಾರ್ಯಕ್ರಮದಿಂದ ಸರ್ಕಾರ ಮತ್ತು ಸಮುದಾಯದ ನಿರೀಕ್ಷೆಗಳ ಕುರಿತು ಮನವರಿಕೆ ಮಾಡಿದ್ದಾರೆ. ಮೊದಲ ತಂಡದಲ್ಲಿ ತರಬೇತಿ ಪಡೆದ ಕಾರ್ಯಕರ್ತರು ಆಗಮಿಸಿ ಆಶಯ ಗೀತೆ ಹಾಡಿ ತಮ್ಮ ಗೆಳೆಯರಲ್ಲಿ ಉತ್ಸಾಹ ತುಂಬಿದ್ದಾರೆ. ಮೊದಲ ಹಂತದ ತರಬೇತಿಯ ಅವಧಿ 6 ದಿನಗಳು. ವಿವಿಧ ಗ್ರಾಮ ಪಂಚಾಯಿತಿಗಳಿಂದ ಆಯ್ಕೆಯಾಗಿ ಬಂದಿದ್ದ ಯುವಕ ಯುವತಿಯರು ಪರಸ್ಪರ ಪರಿಚಯ ಮಾಡಿಕೊಳ್ಳುವ ಮೂಲಕ ತರಬೇತಿಗೆ ಚಾಲನೆ. ಆನಂತರ ನಿಜವಾದ ತರಬೇತಿ ಆರಂಭವಾಗುತ್ತದೆ. ಪ್ರಜಾಪ್ರಭುತ್ವದ ಪರಿಕಲ್ಪನೆ, ಆಶಯ, ವ್ಯವಸ್ಥೆಯ ಪರಿಚಯದ ಕೆಲಸ ಅಧಿವೇಶನದಲ್ಲಿ ಮುಂದುವರಿಯುತ್ತದೆ. ಆನಂತರ ಗುಂಪು ಚಟುವಟಿಕೆ, ಚರ್ಚೆ, ವಿಚಾರ ವಿನಿಮಯ, ಸ್ವ ಅಧ್ಯಯನದ ಮೂಲಕ ವಿವಿಧ ವಿಷಯಗಳ ಕುರಿತು ಅರಿವನ್ನು ಪಡೆಯುವ ವ್ಯವಸ್ಥೆಯ ಪ್ರಯತ್ನವನ್ನು ಮಾಡಲಾಗಿದೆ. ಪಾರ್ಲಿಮೆಂಟ್ ನಡೆದ ತೀರ್ಮಾನಗಳನ್ನು ಮಾತ್ರ ಜಾರಿ ಮಾಡುವಂತ ಅಧಿಕಾರ ಇವರಿಗೆ ಇರುವಂತದ್ದು. ಇದನ್ನು ನೋಡಿ, ಈ 3 ಇಷ್ಟನ್ನ ಶಾಸಕಾಂಗ ಅಂತ ಕರಿತೀವಿ. ಪಾರ್ಲಿಮೆಂಟ್ ಪ್ರಧಾನಿ ಮತ್ತು ಸಚಿವ ಸಂಪುಟವನ್ನು ಏನು ಕರಿತೀವಿ? ಶಾಸಕಾಂಗ ಅಂತ ಕರಿತೀವಿ. ಎಲ್ಲ ಅಧಿಕಾರಿಗಳನ್ನ ಏನು ಕರಿತೀವಿ? ಕಾರ್ಯಾಂಗ ಅಂತ ಕರಿತೀವಿ. ಅತ್ಯಂತ ಉನ್ನತ ಮಟ್ಟದಲ್ಲಿ ಯಾವುದಿದೆ? ಸರ್ವೋಚ್ಚ ನ್ಯಾಯಾಲಯ ಇದೆ. ಅದಕ್ಕಿಂತ ಕೆಳಗಡೆ ಉಚ್ಚ ನ್ಯಾಯಾಲಯ, ಅದಕ್ಕಿಂತ ಕೆಳಗಡೆ ಗ್ರಾಮ ನ್ಯಾಯಾಲಯ ಬರ್ತಾ ಇದೆ. ಈಗಾಗಲೇ ಸಂಸತ್ತಿನಲ್ಲಿ ಮಸೂದೆ ಜಾರಿಯಾಗಿದೆ. ಈಗಾಗಲೇ ಪ್ರಾಯೋಗಿಕವಾಗಿ ಕೆಲವು ರಾಜ್ಯಗಳಲ್ಲಿ ಅದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಮುಂದಿನ ವರ್ಷಗಳಲ್ಲಿ ನಮ್ಮ ಎಲ್ಲಾ ತಾಲೂಕುಗಳು, ಎಲ್ಲಾ ಪಂಚಾಯತ್ಗಳು, ಎಲ್ಲಾ ಗ್ರಾಮಗಳಿಗೂ ಗ್ರಾಮ ನ್ಯಾಯಾಲಯ ಆಗ್ತದೆ. ಇದು ಕೊಲಾಜ್ ಚಟುವಟಿಕೆ. ಹಳೆ ವೃತ್ತಪತ್ರಿಕೆಗಳಲ್ಲಿ ಶಿಕ್ಷಣ, ಆರೋಗ್ಯ, ಮಹಿಳಾ ಸಮಾನತೆ, ಆರ್ಥಿಕ ಅಭಿವೃದ್ಧಿ, ಕೃಷಿ ಅಭಿವೃದ್ಧಿ ಸಂಬಂಧಿಸಿದ ವರದಿಗಳನ್ನು ಹುಡುಕಬೇಕು. ಅವುಗಳನ್ನು ವ್ಯವಸ್ಥಿತವಾಗಿ ದೊಡ್ಡ ಹಾಳೆಗಳಿಗೆ ಅಂಟಿಸಬೇಕು. ನಂತರ ಪ್ರತಿ ತಂಡಗಳಿಂದಲೂ ವಿಷಯಗಳ ಮಂಡನೆ.
ಈ ಸಂದರ್ಭದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಹಿರಿಯ ಅಧಿಕಾರಿಗಳಿಂದ ಹೆಚ್ಚಿನ ಮಾಹಿತಿ ನೀಡುವ ಕಾರ್ಯ ನಡೆಯುತ್ತಿದೆ. ಶಿಬಿರಾರ್ಥಿಗಳು ಅತಿ ಉತ್ಸಾಹದಿಂದ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗ್ರಾಮ ಯೋಜನೆಯನ್ನು ವಿಲೇಜ್ ಪ್ಲಾನ್ ಸಿದ್ಧಪಡಿಸುವ ಕಾರ್ಯಕ್ಕೆ ತರಬೇತಿಯಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ. ಗ್ರಾಮ ಸಮೀಕ್ಷೆ PRA ಮೂಲಕ ಗುರುತಿಸುವ ಗ್ರಾಮದ ಸಮಸ್ಯೆಗಳು ಮತ್ತು ಅಭಿವೃದ್ಧಿಯ ಅಂತರಗಳನ್ನು ಆಧರಿಸಿ ನಕ್ಷೆ ವಿಲೇಜ್ ಮ್ಯಾಪ್ ಮಾಡುವ ವಿಧಾನವನ್ನು ತರಬೇತಿಯಲ್ಲಿ ಹೇಳಿಕೊಡಲಾಗುತ್ತಿದೆ. ಈ ನಕ್ಷೆಯನ್ನು ಮಂಡಿಸುವ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ವಿಧಾನ ಅತ್ಯಂತ ಪರಿಣಾಮಕಾರಿ ಎಂದು ಸಾಬೀತಾಗಿದೆ. ಗ್ರಾಮ ಸಮೀಕ್ಷೆಯಲ್ಲಿ ಕಾರ್ಯಕರ್ತರು ಶಿಕ್ಷಕರ ಜೊತೆ, ಸಮಾಜದ ಪ್ರತಿನಿಧಿಗಳ ಜೊತೆ ಚರ್ಚಿಸಿ ಶಾಲೆಯು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪಟ್ಟಿ ಮಾಡುತ್ತಾರೆ. ನನ್ನ ತಂದೆ ಹೆಸರು ಮಹೇಶಪ್ಪ, ನನ್ನ ತಾಯಿ ಹೆಸರು ರತ್ನಮ್ಮ, ನನ್ನ ಶಾಲೆ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ನನ್ನ ಅವರು ವಿನಾಯಕ ನಾಗರಿಕ, ನನ್ನ ಗುರುಗಳ ಹೆಸರು NS ರಾಜೇಂದ್ರಪ್ಪ ಮಾಸ್ಟರ್ ಮತ್ತು ಶ್ರೀಮತಿ G ರೇಣುಕಾ ಮೇಡಮ್. ನಾನು ಇವರ ಬಳಿಯಲ್ಲಿ 3ನೇ ತರಗತಿಯಲ್ಲಿ ಕಲಿತಿದ್ದೆ. ಏನು ಊಟ ಕೊಡ್ತಾ ಇದ್ದಾರೆ? ಅನೈರ್ಮಲ್ಯ, ಕುಡಿಯುವ ನೀರಿನ ಸೌಲಭ್ಯಗಳು ಇತ್ಯಾದಿಗಳ ಕುರಿತು ಗ್ರಾಮದಲ್ಲಿ ಸುತ್ತಾಡಿ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ. ಪಂಚಾಯತಿ ವ್ಯಾಪ್ತಿಯಲ್ಲಿ ವಿವಿಧ ಇಲಾಖೆಗಳಿಂದ ಪ್ರಾಥಮಿಕ ಮಾಹಿತಿ ಪ್ರೈಮರಿ ಡೇಟಾ ಕೂಡ ಸಂಗ್ರಹಿಸಲಾಗುತ್ತದೆ. ನಂತರ ಎಲ್ಲಾ ತಂಡಗಳು ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಕುಳಿತು ತಾವು ಸಂಗ್ರಹಿಸಿರುವ ಎಲ್ಲಾ ಮಾಹಿತಿಗಳನ್ನು ಸೇರಿಸಿ ವರದಿಯನ್ನು ಸಿದ್ಧಪಡಿಸುತ್ತಾರೆ. ಮುಂದಿನ ಹಂತದಲ್ಲಿ ಗ್ರಾಮ ನಕ್ಷೆ ಸಿದ್ಧಪಡಿಸಲಾಗುತ್ತದೆ. ವಿವಿಧ ಗುಂಪುಗಳು ತಾವು ಸಿದ್ಧಪಡಿಸಿದ ಗ್ರಾಮ ನಕ್ಷೆ ಮತ್ತು ಅಭಿವೃದ್ಧಿ ವರದಿಗಳನ್ನು ಮಂಡಿಸುತ್ತಾರೆ. ಈ ವರದಿಯ ಮೇಲೆ ವಿಸ್ತೃತವಾದ ಚರ್ಚೆ ನಡೆಯುತ್ತದೆ. ಸಮಸ್ಯೆಗಳಿಗೆ ಅಧಿಕಾರಿಗಳು ಪರಿಹಾರ ಹುಡುಕುವ ಪ್ರಯತ್ನ ಮಾಡುತ್ತಾರೆ. ತರಬೇತಿಯು ಕೇವಲ ಭಾಷಣಗಳು, ಉಪನ್ಯಾಸಗಳು, ಕ್ಷೇತ್ರ ಭೇಟಿಗೆ ಸೀಮಿತವಾಗುವುದಿಲ್ಲ. ಸಮುದಾಯ ಜಾಗೃತಿಯ ಗೀತೆಗಳು, ಬೀದಿ ನಾಟಕ, ರೂಪಕಗಳನ್ನು ರಂಗ ತಜ್ಞರ ಮೂಲಕ ಕಲಿಸುವ ವಿಶಿಷ್ಟ ಪ್ರಯತ್ನ ಹರಿಹರದಲ್ಲಿ ನಡೆದಿದೆ. ಜನಾಧಿಕಾರ, ಪರಿಸರ ಸಂರಕ್ಷಣೆ, ನೈರ್ಮಲ್ಯ, ಆರೋಗ್ಯದ ಮಹತ್ವದ ಕುರಿತು ಹಾಡುಗಳನ್ನು ಸ್ವಯಂ ಸೇವಕರಿಗೆ ಕಲಿಸಲಾಗಿದೆ. ಪಂಚಾಯತ್ ರಾಜ್ ಹರಿಕಾರ ನಜೀರ್ ಸಾಬ್ ಅವರ ಕುರಿತ ರೂಪಕವನ್ನು ಸ್ವಯಂ ಸೇವಕರು ತುಂಬಾ ಚೆನ್ನಾಗಿ ಕಲಿತು ಪ್ರದರ್ಶಿಸಿದ್ದಾರೆ. ಹರಿಹರದಲ್ಲಿ ವಿವಿಧ ಸ್ತರಗಳ ಗ್ರಾಮೀಣ ಯುವಕ ಯುವತಿಯರು ಭಾರತ್ ನಿರ್ಮಾಣ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಲು ಮುಂದೆ ಬಂದಿದ್ದಾರೆ. ಇವರಲ್ಲಿ ವಿಕಲಚೇತನರಿದ್ದಾರೆ, ಗೃಹಿಣಿಯರು, ವಿದ್ಯಾರ್ಥಿಗಳು, ಯುವ ರೈತರಿದ್ದಾರೆ. ಎಲ್ಲರಲ್ಲೂ ಸಾಮಾಜಿಕ ಕಾಳಜಿ ಇದೆ. ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಜನಸೇವೆಗೆ ಇವರು ಮುಂದೆ ಬಂದಿದ್ದಾರೆ. ನಮಗೆ ಮಾಹಿತಿ ಕೊಡಿ, ನಮಗೆ ಬೆಂಬಲ ಕೊಡಿ, ನಾವು ದೇಶ ಕಟ್ಟುವ ಕಾರ್ಯ ಮಾಡುತ್ತೇವೆ ಎನ್ನುವುದು ಇವರ ಮನದಾಳದ ಮಾತು. ಇಂತಹ ಸಾವಿರ ಯುವ ಚೇತನಗಳನ್ನು ಅಭಿವೃದ್ಧಿಯ ಮುಖ್ಯವಾಹಿನಿಗೆ ತರುವುದರ ಮೂಲಕ ಭಾರತ್ ನಿರ್ಮಾಣ್ ಕನಸು
ಯಶಸ್ವಿಯಾಗುತ್ತದೆ ಅಲ್ಲವೇ?